ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೀತಿ ಸಾಗು ಹಾಗೆ ಉಬ್ಬಿದ ಪೂರಿ, ಈ ಉಬ್ಬಿದ ಪೂರಿ ಜೊತೆ ಈ ಸ್ಪೆಷಲ್ ಸಾಗು, ಈ ರೀತಿ ಸಾಗು ನೀವು ಖಂಡಿತ ಮಾಡಿರಲಿಕ್ಕಿಲ್ಲ. ಇದು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗಂತೂ ರಿಯಲಿ ಪರ್ಫೆಕ್ಟ್ ರೆಸಿಪಿ. ಪದೇ ಪದೇ ಮಾಡಿ ತಿನ್ನುವಂತಹ ರೆಸಿಪಿ, ಹೈ ಪ್ರೋಟೀನ್ ರೆಸಿಪಿ, ರುಚಿಯಾದಂತಹ ಆರೋಗ್ಯಕರವಾದ ಈ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ರಿಯಲಿ ಬಾಯಿ ಚಪ್ಪರಿಸಿ ತಿನ್ನುವಂಥ ರುಚಿ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ, ನೀವು ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ ಕೈಯಿಂದ ತಿಕ್ಬಿಟ್ಟು ಈ ರೀತಿ ಹಾಕ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಕಲಿಸ್ಕೊಳ್ಳಿ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ಇಲ್ಲಿ ನಾನು 200 ಗ್ರಾಮಷ್ಟು ಪನ್ನೀರನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೆಲವೊಂದು ತರಕಾರಿಗಳನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಒಂದೊಂದಾಗಿ. ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಕುಕ್ಕರಲ್ಲಿ, ಸೊ ಇಲ್ಲಿ ನೋಡಿ ಜಾಪತ್ರೆ, ಚಕ್ಕೆ, ಏಲಕ್ಕಿ, ಲವಂಗ, ಕಲ್ಲು ಹೂವು, ಬಡೆ ಸೋಂಪು, ಸ್ವಲ್ಪ ಕಾಳು ಮೆಣಸು, ಲವಂಗ ಮತ್ತು ಇಲ್ಲಿ 2 ಪಲಾವ್ ಎಲೆ ಕೂಡ ಹಾಕ್ಕೊಂಡು 2 ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಈ ರೀತಿ ಕಲರ್ ಚೇಂಜ್ ಆಗಬೇಕು ನೋಡಿ. ನಂತರ ಹೆಚ್ಚಿರುವಂಥ 1 ಟೊಮೆಟೊ ಹಣ್ಣನ್ನು ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ 1 ಮುಷ್ಟಿಯಷ್ಟು ಅಂದರೆ 4ರಿಂದ 5 ಟೀ ಸ್ಪೂನಷ್ಟು ಶೇಂಗಾ ಬೀಜ, ಹಾಗೆ 1 ಕಪ್ಪಷ್ಟು ಸ್ವೀಟ್ ಕಾರ್ನನ್ನು ಹಾಕ್ಕೊಂಡಿದ್ದೀನಿ. ಶೇಂಗಾ ಬೀಜ ಕೂಡ ಹೈ ಪ್ರೋಟೀನ್ ಹೊಂದಿರುತ್ತೆ, ಹಾಗೆ ಈ ಸ್ವೀಟ್ ಕಾರ್ನ್ ಕೂಡ. ನಂತರ ಹೆಚ್ಚಿರುವಂತಹ ಈ ಬೀನ್ಸ್ ನೋಡಿ, ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಸೇಮ್ ಚಿಕ್ಕದು ದೊಡ್ಡದು ಎಲ್ಲ ಕಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಈಗ ಬೀನ್ಸ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ನವಿಲು ಕೋಸು, ಅದು ಕೂಡ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. 2ರಿಂದ 3 ಕ್ಯಾರೆಟ್, ಸೊ ಕ್ಯಾರೆಟ್ ಕೂಡ ಹಾಕ್ಕೋಬೇಕು. ಹಾಗೆ ಇಲ್ಲಿ 2 ನಾನು ಪಟಾಟೊ ಆಲೂಗಡ್ಡೆಯನ್ನು ತೊಗೊಂಡಿದ್ದೆ. ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿದ್ದೆ, ಕಲರ್ ಚೇಂಜ್ ಆಗಬಾರ್ದು ಅಂತ. ಸೊ ಆಲೂಗಡ್ಡೆ ಹಾಕ್ಕೊಂಡು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಇದು ಹೋಮ್ ಮೇಡ್ ಗರಂ ಮಸಾಲ. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನೋಡಿ ಎಷ್ಟೆಲ್ಲ ತರಕಾರಿಗಳಿದೆ. ಸೊ ಹಾಗಾಗಿ ಹೇಳಿದೆ ಇದು ಹೈ ಪ್ರೋಟೀನ್ ಸಾಗು ಅಂತ. ಈಗ ಅದು ಸಿಮ್ಮಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ಅಂದರೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ಗಸಗಸೆ, ಹಾಗೆ 7ರಿಂದ 8 ಗೋಡಂಬಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೋಬೇಕು. ಸೊ ಈ ಮಸಾಲೆ ನೋಡಿ, ಇದೇ ಮಸಾಲೆ ಇದಕ್ಕೆ ತುಂಬ ರುಚಿಯಾಗಿರುತ್ತೆ. ಸೇಮ್ ನಾನು ತೋರಿಸೋ ರೀತಿಯಲ್ಲಿ ಮಾಡಿ, ರಿಯಲಿ ಇಷ್ಟೊಂದು ರುಚಿಯಾಗಿ ಇರುತ್ತಾ ಅಂತ ನಿಮಗೆ ಕೂಡ ಆಶ್ಚರ್ಯ ಆಗುತ್ತೆ. ಈಗ ಇಲ್ಲಿ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ಅದನ್ನು ಲಾಸ್ಟಲ್ಲಿ ಹಾಕ್ಕೋಬೇಕು. ಯಾಕಂದರೆ ಪನ್ನೀರ್ ಹಾರ್ಡ್ ಆಗಿಬಿಡುತ್ತೆ ಮೊದಲೇ ಹಾಕಿಬಿಟ್ರೆ. ಈಗ ಪನ್ನೀರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡ್ತಾನೆ ತಿನ್ನಬೇಕು ಅನಿಸುತ್ತೆ. ಸೊ ಈಗ ರುಬ್ಬಿರುವಂತಹ ಮಸಾಲೆನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಮಸಾಲೆ ರುಬ್ಕೊಂಡು ಮತ್ತೆ ಅದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಯಾಕಂದರೆ ಕ್ವಾಂಟಿಟಿ ತರಕಾರಿ ಜಾಸ್ತಿ ಇದೆ, ಮಸಾಲೆ ಕೂಡ ರುಬ್ಬಿ ಹಾಕಿದ್ದೀವಿ, ಅದು ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಕಡಿಮೆ ಅನಿಸ್ತು, ಸೊ ಉಪ್ಪು ಹಾಕ್ಕೊಂಡಿದ್ದೀನಿ, ಸಾಲ್ಟ್, ಹಾಗೆ ಕಸೂರಿ ಮೇಥಿನ ಸ್ವಲ್ಪ ಕೈಯಿಂದ ಈ ಥರ ತಿಕ್ಬಿಟ್ಟು ಹಾಕ್ಕೊಳ್ಳಿ. ಸೊ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ 2 ವಿಸಲ್ ಆದರೆ ಸಾಕು. ಯಾಕಂದರೆ ಎಲ್ಲ ತರಕಾರಿಗಳು ತುಂಬ ಸಾಫ್ಟ್ ಇರುತ್ತೆ, ಬೇಗ ಕುಕ್ ಆಗುತ್ತೆ. ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಈಗ ಪೂರಿ ಹಿಟ್ಟು ಏನು ಕಲಸಿಟ್ಟಿದ್ನಲ್ವ ಅದು ಕೂಡ ಕರೆಕ್ಟಾಗಿ ನೋಡಿ ಈ ರೀತಿಯಾಗಿ ಬರಬೇಕು. ಸೊ ಈಗ ಚಪಾತಿ ಮಣೆ ಮೇಲೆ ನಾನು ಈ ಥರ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಸೊ ಎಣ್ಣೆ ಹಚ್ಕೊಂಡು ನೀವು ಪೂರಿ ಮಾಡಿಕೊಂಡ್ರೆ ಏನಾಗುತ್ತೆ, ನೀವು ಫ್ರೈ ಮಾಡುವಾಗ ಎಣ್ಣೆ ಅದು ಕಲರ್ ಚೇಂಜ್ ಆಗಲ್ಲ, ಪೂರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಲರ್. ನೋಡಿ ಈ ರೀತಿಯಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಪೂರಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಮಾಡಿರೋಂಥ ಪೂರಿನ ಕಾದಿರೋ ಎಣ್ಣೆಯಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಬಂದಿದೆ. ಎಲ್ಲ ಪೂರಿನೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಮತ್ತು ಉಬ್ಬಿ ಅದು ಹಾಗೇ ಇರುತ್ತೆ, ಅದು ಸಾಫ್ಟ್ ಆಗೋದೇ ಇಲ್ಲ. ನಾವು ಕೈಯಿಂದ ಪ್ರೆಸ್ ಮಾಡಿದರೆ ಮಾತ್ರ ಅದು ಕೆಳಗೆ ಕೂತ್ಕೊಳ್ಳುತ್ತೆ, ಅಂದರೆ ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಉಬ್ಬಿದ ಪೂರಿ ಕೂಡ ರೆಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಈ ಉಬ್ಬಿದ ಪೂರಿ ಹಾಗೆ ಹೈ ಪ್ರೋಟೀನ್ ಸಾಗು ರೆಡಿ ಆಯಿತು.
ಸೊ ಈಗ ಕುಕ್ಕರ್ ಲಿಡ್ಡನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 2 ವಿಸಲ್ ಆಗಿದೆ. ನಾನು ಪೂರಿ ಮಾಡಿ ನನ್ನ ಸೈಡಲ್ಲಿ ಇಟ್ಕೊಂಡಿದ್ನಲ್ಲ ಅಷ್ಟರಲ್ಲಿ ವಿಸಲ್ ಕೂಡ ಆಯಿತು. ಸೊ ನೋಡಿ, ಈ ಹೈ ಪ್ರೋಟೀನ್ ಸಾಗು, ರುಚಿಯಾದಂತಹ ಈ ಸಾಗು ರೆಡಿ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ಎಲ್ಲರೂ ಇಷ್ಟಪಟ್ಟು ಎಂಜಾಯ್ ಮಾಡಿ ತಿಂದರು. ನೋಡಿ ಪೂರಿ ಹೆಂಗಿದೆ ಅಲ್ವಾ? ಸೊ ಅದು ನೋಡಿ ತಣ್ಣಗಾದರೂ ಕೂಡ ಹಾಗೆ ಉಬ್ಬಿರುತ್ತೆ. ಸೊ ಹಾಗಾಗಿ ಈ ಉಬ್ಬಿದ ಪೂರಿನ ನೀವು ಮಿಸ್ ಮಾಡದೆ ಈ ಸಾಗು ಜೊತೆ ರಿಯಲಿ ತಿನ್ನಿ. ಆಹಾ, ಎಂಥ ರುಚಿ ಅಂದರೆ ನಾನು ಹೇಳಿದರೆ ನೀವು ನಂಬೋದೇ ಇಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗೆ ನಾನು ಈಗ ಬ್ರೇಕ್ಫಾಸ್ಟಿಗೆ ಕೂಡ ನಾನು ಕೊಟ್ಟೆ ಅಲ್ವಾ. ಸೊ ಈಗ ಲಂಚ್ ಬಾಕ್ಸಿಗೆ ಕೂಡ ನೋಡಿ ಪೂರಿ ನೋಡಿ ಯಾವ ರೀತಿ ಇದೆ. ಸೊ ಅದನ್ನು ಹಾಕಿ ಈ ಸಾಗು ಅದ್ರ ಜೊತೆ ಆಹಾ, ಎಂಥ ರುಚಿ ಅಂತೀರಾ. ಮಕ್ಕಳ ಫೇವ್ರೆಟ್ ರೆಸಿಪಿ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.